ಒಬ್ಬೊಬ್ಬ ಇಲ್ಲಿ ನೋಡಿದ್ರು 1,70,000 ತಗೊಂಡು ಇಬ್ರು ಪರಾರಿ ಆಗ್ಬಿಡ್ತಿದ್ರು. ಜಸ್ಟ್ ಮಿಸ್. ಹಲೋ ಗುರು, ನಮಸ್ಕಾರ. ಬೆಳಗ್ಗೆನೆ ಬಂದ್ಬಿಡ್ತೀನಿ ಗುರು ಗ್ಯಾರೇಜ್ ಹೋಗ್ಬೇಕಂತ ಟೈಮಿಗೆ. ಟ್ರೈನ್ ಅಂತೂ ಬರೋದು ಲೇಟ್ ಮಾಡಿತ್ತು, ಆದ್ರೆ ಇಲ್ಲಿಂದ ಹೋಗೋದು ಭಾಳ ಲೇಟ್ ಮಾಡಿಬಿಡ್ತು. ಹಂಗೋ ಹಿಂಗೋ ಮಾಡ್ಕೊಂಡು ಗ್ಯಾರೇಜ್ ಹತ್ರ ಬಂದ್ಬಿಡ್ತೀವಿ ಗುರು. ಗ್ಯಾರೇಜ್ ಹತ್ರ ಬಂದು ನೋಡ್ತೀನಿ, ಏನೋ ಒಂದು ಕಾರಿಂದ ಕೆಲಸ ಇತ್ತು ಅಂದ್ರ. ಹಂಗೆ ಕ್ಯಾಸ್ಟ್ರಾಲ್ ಅವರು ನಮಗೆ ಒಂದು ಬ್ಯಾನರ್ ಕೂಡ ಕೊಟ್ಟಿದ್ರು. ಅಷ್ಟರಲ್ಲಿ ಮಧ್ಯಾಹ್ನ ಟೈಮ್ ಆಗಿತ್ತು ಅಂತ ನಮಾಜಿ ಅಂತ ಬಂದ್ಬಿಡ್ತೀನಿ ಗುರು. ನಮಾಜ್ ಮಾಡ್ಕೊಂಡು ಹೊರಗಡೆ ಬಂದು ನೋಡ್ತೀನಿ, ಒಂಥರ ಆನಂದ. ಹಂಗೆ ಊಟಕ್ಕೂ ಟೈಮ್ ಆಗಿತ್ತಂತ ಊಟಕ್ಕೆ ಬಂದ್ಬಿಡ್ತೀನಿ. ಇಲ್ಲಂತೂ ಸಖತ್ ಬಿರಿಯಾನಿ ಗುರು. ಒಂದ್ಸರಿ ಬಂದು ನೋಡಿದ್ರೆ ಏನಂತ ಹೇಳ್ತೀರಾ. ನೀವು ಈ ಕಡೆ ಬಂದರೆ ಒಂದ್ಸರಿ ತಿಂದೋಗ್ರಿ ಗುರು. ಇದು ಮರನಹಳ್ಳಿಯಲ್ಲಿ ಇರೋದು ನೋಡಿ ಬಿರಿಯಾನಿ ಅಂಗಡಿ. ಊಟ ಗೀಟ ಮಾಡ್ಕೊಂಡು ಗ್ಯಾರೇಜ್ ಹತ್ರ ಬಂದ್ಬಿಡ್ತೀನಿ ಗುರು. ಇಲ್ಲಿ ಹತ್ರ ಬಂದು ನೋಡ್ತೀನಿ, ಅಣ್ಣ ಅಂತ ಅದು ಲೋಯರ್ ಅಂಬುಷಸ್ ತೆಗಿಯೋಕ್ಕಾಗ್ತಿಲ್ಲ, ಮತ್ತೆ ಲೇತಿಗೆ ತಗೊಂಡೋಗ್ಬೇಕಂತ ಮಾತಾಡ್ತಾ ಇದ್ನ ಗುರು. ಹಂಗೆ ಟೈಮ್ ಆಗಿತ್ತು ಅಂತ ನಾನು ಈಗ ಊರಿಗೆ ಹೋಗ್ಬೇಕಂತ ಬಂದ್ಬಿಡ್ತೀನಿ ಗುರು. ಇಲ್ಲಿ ಬಂದು ನೋಡ್ತೀನಿ, ಟ್ರೈನ್ ಅಂತೂ ಫುಲ್ ಗಿಜಿ ಇವತ್ತು. ಯಾಕೋ ಅಂತ ಗೊತ್ತಿಲ್ಲ. ಇಲ್ಲಿ ನೋಡ್ಗುರು, ಈ ಕಡೆ ಬ್ಯಾಗ್ ಹಾಕೊಂಡಿರೋನು, ಈ ಕಡೆ ಲಾಸ್ಟ್ ಟವಲ್ ಹಾಕೊಂಡಿರೋನು, ಇಬ್ರು 1,70,000 ದುಡ್ಡು ಇಸ್ಕೊಂಡ್ಬಿಟ್ಟಿದ್ದಾರೆ ಕೆಲ್ಸಕ್ಕೆ ಬರ್ತೀನಿ ಅಂತ. ಆದ್ರೆ ಕೆಲಸ ಮಾಡೋಕ್ಕಾಗ್ಲಾರ್ದೆ ಬಂದ್ಬಿಟ್ಟಿದ್ದಾರೆ. ಈ ಒಂದಿನ ಕೂಡ ಕೆಲಸ ಮಾಡಿಲ್ಲ ಅಂತೆ. ಹಂಗೆ ನೈಟ್ ಟು ನೈಟ್ ಬಂದು ಇಲ್ಲೆಲ್ಲ ಅಲ್ಲೇ ಹೋಗ್ಬಿಟ್ಟಿದ್ದಾರೆ ಅಂತೆ. ಆದ್ರೆ ಮತ್ತೆ ಬೆಳಗ್ಗೆ ಸಿಕ್ಕರು. ಯಾರಿಗೆ ಆಗ್ಲಿ ಗುರು, ದುಡ್ಡು ಮೆಚ್ಕೊಂಡು ಕೊಡೋಕೆ ಹೋಗ್ಬೇಡ್ರಿ. ಯಾರು ನಮ್ಮ ಟೈಮಿಗೆ ರಿಟರ್ನ್ ಕೊಡೋದಿಲ್ಲ. ಯಾರಿಗಾದ್ರೂ ಆಗ್ಲಿ ಗುರು, ಮಗ ಕೆಟ್ಟರು ಪರವಾಗಿಲ್ಲ, ದುಡ್ಡು ಇಟ್ಕೊಂಡು ಇಲ್ಲ ಅಂದ್ಬಿಡಿ. ನಮ್ಮವರೇ ನಮಗೆ ಶತ್ರುಗಳಾಗ್ಬಿಡ್ತಾರೆ. ಯಾರು ನಾವು ಕಷ್ಟ ಅಂತ ಕೊಟ್ಟಿರ್ತೀವಿ ಗುರು ದುಡ್ಡು. ನಮ್ಮ ಕಷ್ಟಕ್ಕೆ ಯಾವನು ಕೊಡಲ್ಲ, ಯಾರು ಕೊಡಲ್ಲ ಗುರು. ಎಲ್ಲರೂ ಅವ್ರ ಕಷ್ಟ ಒಂದು ಹೇಳ್ಕೊತಾರೆ. ನಮ್ಮ ಕಷ್ಟ ಯಾರಿಗೆ ಕೇಳ್ತೀರಾ?